ಮೇಲ್ಮೆಯ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಹಿಂದಿನ ಅಧ್ಯಾಯ 1ರಲ್ಲಿ ಅಂದರೆ ಸಮಾಂತರ ಶ್ರೇಣಿ ಭಾಗ 1 ಮತ್ತು ಭಾಗ 2ರಲ್ಲಿ ನೀವು ಅಧ್ಯಯನ ಮಾಡ್ತಾ ಹೋದ್ರಿ. ಶ್ರೇಣಿ ಅಂದ್ರೇನು, ಸಮಾಂತರ ಶ್ರೇಣಿ ಅಂದ್ರೇನು, ಅದಕ್ಕೆ ಸಂಬಂಧಪಟ್ಟಂತಹ ಸೂತ್ರಗಳು, ಹಾಗೆಯೇ ಆ ಸೂತ್ರಗಳನ್ನು ತೆಗೆದುಕೊಂಡು ಆ ಲೆಕ್ಕಗಳನ್ನು ಹೇಗೆ ಬಿಡಿಸೋದು ಅನ್ನೋದನ್ನು ಅಧ್ಯಯನ ಮಾಡಿದ್ವಿ. ಅಲ್ಲಿಗೆ 1ನೇ ಚಾಪ್ಟರ್ ಕ್ಲೋಸ್ ಆಗಿತ್ತು. ಈಗ ನಂತರ ಮುಂದಿನ ಅಧ್ಯಾಯ 2 ತ್ರಿಭುಜಗಳು. ಈ ತ್ರಿಭುಜಗಳನ್ನು ತಗೊಂಡಾಗ ಇಂಗ್ಲೀಷಲ್ಲಿ ನಾವು ಇದನ್ನ ಟ್ರಯಾಂಗಲ್ಸ್ ಅಂತ ಹೇಳ್ತೀವಿ. ಹೆಸರೇ ಹೇಳುತ್ತೆ ತ್ರಿಭುಜ. ತ್ರಿ ಅಂದ್ರೇನು, 3 ಅಂತೇಳಿ ಅರ್ಥ. ಅಂದರೆ 3 ಬಾಹುಗಳಿಂದ ಆಕೃತಿಯನ್ನು ಉಂಟು ಮಾಡಿರುವಂಥದ್ದು, ಅದನ್ನು ನಾವು ತ್ರಿಭುಜ ಅಂತ ಹೇಳ್ಬಿಟ್ಟು ಕರೆಯಲ್ಪಡ್ತೀವಿ. ಸೊ ಇಂತಹ ತ್ರಿಭುಜವನ್ನು ತೆಗೆದುಕೊಂಡಾಗ ಇಲ್ಲಿ ಹಲವಾರು ಅವುಗಳ ಬಾಹುಗಳಿಗೆ ಅನುಗುಣವಾಗಿ ಮತ್ತು ಕೋನಗಳಿಗೆ ಅನುಗುಣವಾಗಿ ಅವುಗಳನ್ನು ವಿಂಗಡಣೆ ಮಾಡಲ್ಪಟ್ಟಿದ್ದೀವಿ. ಅದನ್ನು ನೀವು 8 ಮತ್ತು 9ನೇ ತರಗತಿಯಲ್ಲಿ ಕಲಿಯಲ್ಪಟ್ಟಿಲ್ಲ. 8ನೇ ತರಗತಿಯಲ್ಲಿ ಇಂತಹ ತ್ರಿಭುಜಗಳನ್ನು ನಾವು ಹೇಗೆ ವಿಂಗಡಣೆ ಮಾಡಬಹುದು, ಬಾಹುಗಳಿಗೆ ಅನುಗುಣವಾಗಿ ತೆಗೆದುಕೊಂಡ್ರೆ ಸಮ ಬಾಹು ತ್ರಿಭುಜ, ಸಮ ದ್ವಿಬಾಹು ತ್ರಿಭುಜ ಹಾಗೂ ಅಸಮ ಬಾಹು ತ್ರಿಭುಜ ಅಂತೇಳಿ ವಿಂಗಡಣೆ ಮಾಡಲ್ಪಟ್ಟಿದ್ವಿ. ಹಾಗೆಯೇ ಕೋನವನ್ನು ತೆಗೆದುಕೊಂಡಾಗ ಈ ತ್ರಿಭುಜಗಳನ್ನು ಹೇಗೆ ವಿಂಗಡಣೆ ಮಾಡಲ್ಪಟ್ಟಿದ್ವಿ, ಸಮ ದ್ವಿಬಾಹು ಕೋನ ಅಂತ ಹೇಳಿ ಡಿವೈಡ್ ಮಾಡಿದ್ವಿ. ಲಘು ಕೋನ ತ್ರಿಭುಜ, ಹಾಗೆಯೇ ವಿಶಾಲ ಕೋನ ತ್ರಿಭುಜ, ಈ ರೀತಿಯಾಗಿ ನಾವು ವಿಂಗಡಿಸಲ್ಪಟ್ಟು ಆ ತ್ರಿಭುಜಗಳನ್ನು ವಿಂಗಡಣೆ ಮಾಡಿ ಅವುಗಳ ಗುಣಲಕ್ಷಣಗಳನ್ನು ಕೂಡ ನೀವು 8ನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೀರಿ. ಸೊ ಹಾಗಾಗಿ ನಾನು ಏನು ಅದರ ಬೇಸಿಕ್ ಇರುವಂತಹ ಮೂಲ ಪರಿಕಲ್ಪನೆಗಳೇನಿದೆಯಲ್ಲ ಅದನ್ನು ನಾನು ನಿಮಗಿಲ್ಲಿ ಆಲ್ರೆಡಿ ಕಲಿತಿರೋದ್ರಿಂದ ಹೇಳ್ತಾ ಹೋಗಲ್ಲ. ಅದರ ಮುಂದಿನ ಏನು ಟಾಪಿಕ್ ಇದೆ ಅದರ ಸಬ್ ಟಾಪಿಕ್ನ 1 by 1 ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳು. ಹಾಗಾದರೆ ಈ ತ್ರಿಭುಜವನ್ನು ತೆಗೆದುಕೊಂಡಾಗ ಇದರಲ್ಲಿ ನಮಗೆ ಮೊದಲಾಗಿ ಬರುವಂತಹ ಸಬ್ ಕಾನ್ಸೆಪ್ಟ್ ಏನಪ್ಪಾ ಅಂದರೆ ಸಮರೂಪ ಆಕೃತಿಗಳು. ಹೆಸರೇ ಹೇಳುತ್ತಲ್ಲ, ಸಮರೂಪ ಅಂದರೆ ನಾವು ಯಾವುದೇ ಒಂದು ಆಕೃತಿಯನ್ನು ತೆಗೆದುಕೊಂಡಾಗ ಅದೇನಾಗಿರಬೇಕು, ಸಮರೂಪವಾಗಿರಬೇಕು. ಸೊ ಅಂಥದ್ದನ್ನು ಎಂತ ಕರಿತೀವಿ, ಸಮರೂಪ ಆಕೃತಿಗಳು ಅಂತೇಳಿ ಕರೆಯಲ್ಪಡ್ತದೆ. ಹಾಗಂತ ಹೇಳಿ ಯಾವುದೇ 2 ವಸ್ತುವನ್ನು ನೋಡಿದ ತಕ್ಷಣ ಅದನ್ನ ಸಮರೂಪ ಆಕೃತಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಅದು ಸಮರೂಪ ಆಕೃತಿ ಆಗಬೇಕು ಅಂದ್ರೆ ಏನಾಗಿರಬೇಕು, ಇಲ್ಲಿ ಮುಖ್ಯವಾಗಿ 2 ಕಂಡೀಷನ್ ಅದು ಸ್ಯಾಟಿಸ್ಫೈ ಮಾಡಬೇಕು. ಆ 2 ಕಂಡೀಷನ್ಸ್ ಸ್ಯಾಟಿಸ್ಫೈ ಮಾಡಿದಾಗ ಮಾತ್ರ ಆ ಆಕೃತಿಗಳನ್ನು ಏನಂತ ಕರಿತೀವಿ ನಾವು ವಿದ್ಯಾರ್ಥಿಗಳ ಸಮರೂಪ ಆಕೃತಿಗಳು ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾದ್ರೆ ಏನದು ನೋಡ್ತಾ ಹೋಗೋಣ. ಬಾಹುಗಳ ಸಂಖ್ಯೆ ಒಂದೇ ಇರುವ 2 ಬಹುಭುಜಾಕೃತಿಗಳು ಸಮರೂಪಿಗಳಾಗಬೇಕಾದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ತಗೊಂಡಿರುವಂತಹ ಚಾಪ್ಟರ್ ತ್ರಿಭುಜಗಳಿದೆ. ಆ ತ್ರಿಭುಜವನ್ನು ತೆಗೆದುಕೊಳ್ತೀವಿ. ಅಲ್ಲಿ ಎಷ್ಟು ಬಾಹುಗಳ ಸಂಖ್ಯೆ ಇದೆ, 3 ಬಾಹುಗಳ ಸಂಖ್ಯೆ ಇದೆ ಅಲ್ವಾ. ಸೊ ಇಂತಹ ಬಾಹುಗಳ ಸಂಖ್ಯೆ ಒಂದೇ ಇರುವ 2 ಬಹುಭುಜಾಕೃತಿಗಳು. ತ್ರಿಭುಜ ಅನ್ನೋದು ಕೂಡ ಏನು ಬಹುಭುಜಾಕೃತಿ, ಪಾಲಿನಾಮಿಯಲ್ಸ್ ಅಂತೇಳಿ ಕರೆಯಲ್ಪಡ್ತೀವಿ. ಸೊ ಇಂತಹ ಪಾಲಿನಾಮಿಯಲ್ಸ್ ಅನ್ನ ತೆಗೆದುಕೊಂಡಾಗ 2 ಪಾಲಿನಾಮಿಯಲ್ಸ್ ಅನ್ನ ತೆಗೆದುಕೊಂಡಿದ್ದೀವಿ. ಆ ಬಾಹುಗಳ ಸಂಖ್ಯೆ ಏನಾಗಿದೆ, ಸೇಮ್ ಇದೆ. ABC ಒಂದು ತ್ರಿಭುಜ, DEF ಅನ್ನುವಂಥ ಇನ್ನೊಂದು ತ್ರಿಭುಜ. ABC ತ್ರಿಭುಜವನ್ನು ತೆಗೆದುಕೊಂಡಾಗ 3 ಬಾಹುಗಳ ಸಂಖ್ಯೆ ಇದೆ. DEF ತ್ರಿಭುಜವನ್ನು ತಗೊಂಡಾಗ 3 ಬಾಹುಗಳ ಸಂಖ್ಯೆ ಇದೆ. ಆಗ ಅದು ಸಮರೂಪಿಗಳಾಗಬೇಕಾದ್ರೆ ಅಥವಾ ಸಮರೂಪಿ ಅಂತೇಳಿ ನಾವು ಕರಿಬೇಕು ಅಂದ್ರೆ ಮುಖ್ಯವಾಗಿ ಅವುಗಳ ಅನುರೂಪ ಕೋನಗಳು ಏನಾಗಿರ್ಬೇಕು, ಸಮವಾಗಿರಬೇಕು. ನಾನು ಅವಾಗಲೇ ಹೇಳಿದಂಗೆ ABC ಮತ್ತು DEF ಕೋನ A ಅನ್ನೋದು ಇನ್ನೊಂದು ತ್ರಿಭುಜದ ಕೋನ D ಗೆ ಏನಾಗಿರ್ಬೇಕು, ಸಮನಾಗಿರ್ಬೇಕು. ಹಾಗೆ ಕೋನ B ಅನ್ನೋದು ಕೋನ E ಗೆ ಸಮನಾಗಿರ್ಬೇಕು. ABC ತ್ರಿಭುಜದಲ್ಲಿ ಇನ್ನೊಂದು ಯಾವುದಿದೆ, C. ಆ C ಅನ್ನೋದು ತ್ರಿಭುಜ DEF ನಲ್ಲಿ F ಕೋನಕ್ಕೆ ಏನಾಗಿರ್ಬೇಕು, ಅನುರೂಪವಾಗಿರ್ಬೇಕು ಅಥವಾ ಸಮನಾಗಿರ್ಬೇಕು. ಅವುಗಳನ್ನು ಅನುರೂಪ ಕೋನಗಳು ಅಂತ ಹೇಳಿ ನಾವು ಕರೆಯಲ್ಪಡ್ತೀವಿ. ಇವುಗಳು ಪ್ರತಿಯೊಂದು ಸಮನಾಗಿದ್ರೆ ಆಗ ಆ 2 ತ್ರಿಭುಜಗಳು ಏನಾಗಿರುತ್ತೆ, ಸಮರೂಪ ಆಕೃತಿ ಅಂತೇಳಿ ಅನಿಸ್ಕೊಳ್ಳುತ್ತೆ. ಇದು ಒಂದು ಕಂಡೀಷನ್ ವಿದ್ಯಾರ್ಥಿಗಳು. ಹಾಗಾದ್ರೆ ಇನ್ನೊಂದು ಯಾವುದು, ಬಾಹುಗಳ ಅನುಪಾತ ಸಮವಾಗಿರಬೇಕು ಅಥವಾ ಸಮಾನುಪಾತದಲ್ಲಿ ಇರಬೇಕು.
ಹಾಗೇನೆ DEF ತ್ರಿಭುಜ ತಗೊಂಡ್ರೆ DE, EF ಮತ್ತು DF ಅಂತೇಳಿ ಕರೀತೀವಿ. ಇವುಗಳ ಅನುಪಾತ ಅಂದ್ರೆ AB ಅನ್ನುವಂಥದ್ದು DE ಇನ್ನೊಂದು ತ್ರಿಭುಜದ DE ಇದೆಯಲ್ಲ ಅದಕ್ಕೇನಾಗಿರ್ಬೇಕು, ಸಮನಾಗಿರ್ಬೇಕು. ಇಲ್ಲಾಂದ್ರೆ AB ಡಿವೈಡ್ ಬೈ DE ಆಗಿರ್ಬೇಕು. ಅದು ಸಮಾನುಪಾತ. ಸಮ ಅಂದ್ರೆ AB DE. ಹೀಗೆ ಪ್ರತಿಯೊಂದು ಬಾಹುಗಳು ಪರಸ್ಪರ ಸಮನಾಗಿದ್ರೆ ಆಗ ABC ಮತ್ತು DEF ತ್ರಿಭುಜಗಳನ್ನು ನಾವು ಸಮರೂಪ ಆಕೃತಿಗಳು ಅಂತೇಳಿ ಕರೆಯಲ್ಪಡ್ತೀವಿ. ಹಾಗಾದ್ರೆ ಇದೆರಡು ಪಾಯಿಂಟ್ಸ್ ನೆನಪು ಇಟ್ಕೊಂಡಿರ್ತೀರಲ್ವಾ? ನಾವು ಯಾವುದೇ ಆಕೃತಿಯನ್ನ ಕೊಟ್ಟರು ಕೂಡ ಸಮರೂಪ ಆಕೃತಿ ಹೌದು ಅಲ್ಲ ಅನ್ನೋದನ್ನ ಇದೆರಡು ನಾವು ಕಂಡೀಷನ್ ಉಪಯೋಗಿಸಿಕೊಂಡು ಕಂಡುಹಿಡಿಯಬೇಕಾಗುತ್ತೆ. ಹಾಗಾದ್ರೆ ಇದಾದ ಮೇಲೆ ಇಲ್ಲಿ ಚಿಕ್ಕದಾಗಿ ನಿಮ್ಮ IQ ಟೆಸ್ಟ್ ಮಾಡಲಿಕ್ಕೋಸ್ಕರ ಅಭ್ಯಾಸ 1.1 ಅನ್ನ ಇಲ್ಲಿ ಕೊಡಲ್ಪಟ್ಟಿದ್ದಾರೆ. ನಾವೇನಿಗೆ ಹೇಳಲ್ಪಡ್ಬೋದ ಇದರ ಆಧಾರದ ಮೇಲೆ ಹಾಗೂ 8 ಮತ್ತು 9ನೇ ತರಗತಿಯಲ್ಲಿ ನೀವು ಕಲ್ತಿರುವಂತಹ ತ್ರಿಭುಜಗಳ ಪಾಠದಲ್ಲಿ ಏನೇನು ಬಂದಿದೆ, ಸೊ ಅಂತಹ ಸಿಂಪಲ್ ಆಗಿರುವಂತಹ ಕೆಲವೊಂದು ಸರಳ ಕ್ವಶನ್ಸ್ಗಳನ್ನು ನಿಮಗೆ ಕೊಡಲ್ಪಟ್ಟಿದ್ದಾರೆ. ಹಾಗಾದ್ರೆ 1 by 1 ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಅದರಲ್ಲಿ ಅಭ್ಯಾಸ 1.1 ನಲ್ಲಿ ಫಸ್ಟ್ ಲೈನ್ ಆವರಣದಲ್ಲಿ ಕೊಟ್ಟಿರುವ ಪದಗಳಿಂದ ಸೂಕ್ತವಾದ ಪದವನ್ನು ಆರಿಸಿ ಬಿಟ್ಟ ಪದ ತುಂಬಿಸಿ ಅಂತ ಇದೆ. ಅದರ ಮೊದಲು ಎಲ್ಲ ವೃತ್ತಗಳು ಡ್ಯಾಶ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ 2 ಪದಗಳಿದೆ, ಅವನ್ನ ಆರಿಸಿ ಬರಿಬೇಕು. ಅದನ್ನ ನಾನು ಕೊಟ್ಟಿಲ್ಲ, ನಿಮ್ಮನ್ನ ಹಾಗೆ ಟೆಸ್ಟ್ ಮಾಡ್ಲಿಕ್ಕೆ ಏನ್ ಮಾಡಿದ್ದೀನಿ, ನಾನು ಬರೀ ಕ್ವಶನ್ಸ್ ಅಷ್ಟನ್ನೇ ಬರ್ಕೊಂಡಿದ್ದೀನಿ. ಇಲ್ಲಿ ಏನ್ ಹೇಳ್ತಿದ್ದಾರೆ, ಎಲ್ಲಾ ವೃತ್ತಗಳು ಡ್ಯಾಶ್ ಅಂತ ಹೇಳ್ತಾರೆ. ಎಲ್ಲಾ ವೃತ್ತಗಳು, ಒಂದು ವೃತ್ತವನ್ನ ರಚನೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀವಿ ನಾವು, ಸ್ಟಾರ್ಟಿಂಗ್ ಅಲ್ಲಿ ಕೈವಾರದಲ್ಲಿ 3 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಳ್ತೀವಿ. ಆ 3 ಸೆಂಟಿಮೀಟರ್ ತ್ರಿಜ್ಯವನ್ನು ತೆಗೆದುಕೊಂಡು ಒಂದು ವೃತ್ತವನ್ನು ಹಾಕಲ್ಪಡ್ತೀವಿ. ಅದೇ ರೀತಿಯಾಗಿ 2-3 ವೃತ್ತಗಳನ್ನು ರಚಿಸ್ತಾ ಹೋಗ್ತೀವಿ. ಸೊ ಇಂತಹ ಎಲ್ಲ ವೃತ್ತಗಳನ್ನು ರಚನೆ ಮಾಡಿದಾಗ ಆ ವೃತ್ತಗಳು ಏನಾಗಿರುತ್ತೆ, ಪರಸ್ಪರ ಸಮರೂಪತೆಯನ್ನ ಹೊಂದಲ್ಪಟ್ಟಿರುತ್ತೆ. ಹಾಗಾದ್ರೆ ಆ ಎಲ್ಲ ವೃತ್ತಗಳು ಏನಾಗಿರುತ್ತೆ, ಸಮರೂಪ. ಹಾಗೆಯೇ ಎಲ್ಲ ವರ್ಗಗಳು ಅದು ಕೂಡ ಏನು, ಸಮರೂಪ. ಯಾಕೆ ಅಂದ್ರೆ ವರ್ಗದಲ್ಲಿ ಪ್ರತಿ ಒಂದು ಬಾಹು ಅಂದ್ರೆ 4 ಬಾಹುಗಳು ಏನಾಗಿರುತ್ತೆ, ಪರಸ್ಪರ ಸಮನಾಗಿರುತ್ತೆ. ಹಾಗಾಗಿ ಅದರಲ್ಲಿ ಬರುವಂತಹ ವರ್ಗಗಳು ಏನಾಗಿರಲೇಬೇಕು, ಸಮರೂಪ ಆಕೃತಿಯನ್ನು ಹೊಂದಿರಲೇಬೇಕು. ನೆಕ್ಸ್ಟ್ ಥರ್ಡ್ ಅನ್ನು ತೆಗೆದುಕೊಂಡಾಗ ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪ. ಎಲ್ಲ ಡ್ಯಾಶ್ ತ್ರಿಭುಜಗಳು ಎಂತಹ ತ್ರಿಭುಜಗಳು, ಸಮಬಾಹು ತ್ರಿಭುಜಗಳು. ಯಾಕೆ ಅಲ್ಲಿ ಬರುವಂತಹ ಎಲ್ಲ ಬಾಹುಗಳು ಏನಾಗಿರುತ್ತೆ, ಪರಸ್ಪರ ಸಮವಾಗಿರುವುದರಿಂದ ಇಲ್ಲಿ ನಾವು ತಗೊಳ್ಳುವಂತಹ ಸಮಬಾಹು ತ್ರಿಭುಜ ಸಮರೂಪತೆಯನ್ನ ಹೊಂದಿರಲೇಬೇಕು. ಹಾಗಾದ್ರೆ ಥರ್ಡ್ ಆನ್ಸರ್ ಏನು, ಸಮಬಾಹು ತ್ರಿಭುಜ. ನೆಕ್ಸ್ಟ್ ಕ್ವಶನ್, ಬಾಹುಗಳ ಸಂಖ್ಯೆ ಒಂದೇ ಇರುವ 2 ಬಹುಭುಜಾಕೃತಿಗಳು. ಈಗ ಆಲ್ರೆಡಿ ನಾವು ಸಮರೂಪ ಆಕೃತಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡಿದ್ವಿ, ಅದನ್ನ ಇಲ್ಲಿ ಕೊಡಲ್ಪಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಮತ್ತೆ ಏನ್ ತರ ಕ್ವಶನ್ ಕೊಟ್ಟಿರಬಹುದು, ಅದೇ ಕೊಟ್ಟಿದ್ದಾರ, ಹೌದು ಇದಕ್ಕೆ ರಿಲೇಟೆಡ್ ಇರೋದೇ ಕೊಟ್ಟಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ ಅಲ್ಲಿ 2 ಕೇಳಿರುವಂತಹ ಕ್ವಶನ್ಸ್ ನೀವೇ ಹೇಳ್ತಾ ಹೋಗ್ಬೋದಲ್ವ ಆನ್ಸರು. 2 ಬಹುಭುಜಾಕೃತಿಗಳಿದೆಯಂತೆ, ಅವು ಸಮರೂಪವಾಗಬೇಕಾದ್ರೆ ಫಸ್ಟ್ ಒನ್ ಅದರ ಅನುರೂಪ ಕೋನಗಳು ಏನಾಗಿರ್ಬೇಕು, ಸಮವಾಗಿರಬೇಕು. ಹಾಗಾದ್ರೆ ಇದೇನಿದು, ಅದರ ಅನುರೂಪ ಕೋನಗಳು ಸಮ ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ನೆಕ್ಸ್ಟ್ ಅದರ ಅನುರೂಪ ಬಾಹುಗಳು ಡ್ಯಾಶ್, ಅದು ಕೂಡ ಏನಾಗಿರುತ್ತೆ, ಪರಸ್ಪರ ಸಮವಾಗಿರುತ್ತೆ. ನಮ್ಮ ಸಮರೂಪ ಆಕೃತಿಯ ಡೆಫಿನಿಷನ್ ಪ್ರಕಾರ. ಹಾಗಾದ್ರೆ ಇದರಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಲಾಸ್ಟ್ ಏನ ತೆಗೆದುಕೊಂಡ್ರೆ, ಕೆಳಗಿನ ಚತುರ್ಭುಜಗಳು ಸಮರೂಪವೇ ಇಲ್ಲವೇ ತಿಳಿಸಿ ಅಂತ ಇದೆ. ಈಗ ಸಮರೂಪತೆಯನ್ನು ಹೊಂದಬೇಕು ಅಂದ್ರೆ 2 ಕಂಡೀಷನ್ಸ್, ಆ ಡಯಾಗ್ರಾಮ್ಸ್ ಅಥವಾ ಚಿತ್ರ ಏನಾಗಿರ್ಲೇಬೇಕು, ಅನ್ವಯ ಆಗಿರಲೇಬೇಕು. ಇಲ್ಲಿ 2 ಡಯಾಗ್ರಾಮ್ ಇದೆ, ಒಂದು PQRS, ಇನ್ನೊಂದು ABCD ಅಂತ ಹೇಳಿ. ಇದು 1.5 ಸೆಂಟಿಮೀಟರ್ ಇದೆ, QR ಕೂಡ 1.5 ಸೆಂಟಿಮೀಟರ್ ಇದೆ, RS ಮತ್ತು PS ಕ್ರಮವಾಗಿ 1.5 ಸೆಂಟಿಮೀಟರ್ ಇದೆ. ABCD ಅನ್ನು ತೆಗೆದುಕೊಂಡಾಗ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ ಅಂತ ಇದೆ. ಸೊ ಈ ರೀತಿಯಾಗಿ 2 ಆಕೃತಿಗಳು ಚತುರ್ಭುಜ ಅಂತ ಕೊಟ್ಟಿದ್ದಾರೆ. ಈ ಚತುರ್ಭುಜಗಳು ಸಮರೂಪವೇ? ಸಾಧ್ಯವೇ ಇಲ್ಲ.
ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಚತುರ್ಭುಜಗಳು ಸಮರೂಪತೆಯನ್ನ ಹೊಂದಿಲ್ಲ. ಏನು ಕಾರಣ ಏನು? ಇಲ್ಲಿ ಬರುವಂತಹ ಏನು ಚತುರ್ಭುಜಗಳು ಇದ್ದಾವಲ್ಲ, ವಿವಿಧ ಅಂದ್ರೆ ಅದ್ರಲ್ಲಿ ಬರುವ ಅಳತೆ ವ್ಯತ್ಯಾಸವಿದೆ ಅಂತ ಹೇಳಿ ಹೇಳ್ತಿರ್ತಾರೆ. ಹಾಗಾದ್ರೆ ಈ ಏನು ಅಭ್ಯಾಸ 1.1 ಇದೆಯಲ್ಲ, ಇವುಗಳನ್ನ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಆಲ್ಮೋಸ್ಟ್ ಕೇಳುವಂತಹ ಕ್ವಶನ್ಸ್ಗಳಾಗುತ್ತವೆ. ಇಷ್ಟಾದ್ಮೇಲೆ ನಾವು ಸಮರೂಪ ಆಕೃತಿಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಹಾಗಾದ್ರೆ ತ್ರಿಭುಜಗಳ ಸಮರೂಪತೆ ಅಂದ್ರೆ ಏನು? ಎರಡು ತ್ರಿಭುಜವನ್ನು ತೆಗೆದುಕೊಂಡಾಗ ಅಲ್ಲಿ ಸಮರೂಪತೆ ಹೇಗಿರುತ್ತೆ? ಇಲ್ಲಿ ನಾವು ಜಸ್ಟ್ ಯಾವುದೇ ಆಕೃತಿ, ವೃತ್ತ ಆಗಿರ್ಬೋದು, ವರ್ಗ ಆಗಿರ್ಬಹುದು, ಚೌಕ ಆಗಿರ್ಬಹುದು, ಚತುರ್ಭುಜ ಆಗಿರ್ಬಹುದು, ಅವುಗಳನ್ನ ತೆಗೆದುಕೊಂಡು ನಾವು ಇಲ್ಲಿ ಏನ್ ಮಾಡಿದ್ವಿ? ಸಮರೂಪ ಆಕೃತಿಯನ್ನು ಹೇಳಲ್ಪಟ್ವಿ. ಹಾಗಾದ್ರೆ ತ್ರಿಭುಜವನ್ನೇ, ಪರ್ಟಿಕ್ಯುಲರ್ ತ್ರಿಭುಜವನ್ನೇ ತೆಗೆದುಕೊಂಡಾಗ ಸಮರೂಪತೆ ಹೇಗಿರುತ್ತೆ? ಅದರ ವ್ಯಾಖ್ಯಾನ ಮಾಡೋಣ. ಎರಡು ತ್ರಿಭುಜಗಳು ಸಮರೂಪವಾಗಬೇಕಾದರೆ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ಅಂದ್ರೆ ನಾನೀಗ ಒಂದು ತ್ರಿಭುಜವನ್ನು ತೆಗೆದುಕೊಳ್ತೀನಿ. ಯಾವುದು? ಎ ಬಿ ಸಿ ಅನ್ನುವಂತಹ ತ್ರಿಭುಜವನ್ನು ತೆಗೆದುಕೊಳ್ತೀನಿ. ಇದರಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಕೋನ ಅಂತ ಕೇಳಿದ್ದಾರೆ. ಸೊ ಎ ಕೋನ, ಬಿ ಕೋನ, ಸಿ ಕೋನ. ಅದೇ ರೀತಿಯ ಸೇಮ್ ಮೆಜರ್ಮೆಂಟ್ ಇರುವಂತಹ ಇನ್ನೊಂದು ತ್ರಿಭುಜ, ಇದನ್ನ ನಾನು ಡಿ ಇ ಎಫ್ ಅಂತ ತಗೊಳ್ತೀನಿ. ಇದರಲ್ಲಿ ಈ ಕೋನ, ಡಿ ಕೋನ, ಎಫ್ ಕೋನ. ಸೊ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ಅಂದ್ರೆ ಚಿತ್ರವನ್ನು ಗಮನಿಸಿದ ವಿದ್ಯಾರ್ಥಿಗಳೇ, ಕೋನ ಬಿ ಅನ್ನೋದು ಕೋನ ಇ ಸಮನಾಗಿರಬೇಕು. ಇದು 60 ಡಿಗ್ರಿ ಇದ್ರೆ ಇದು ಕೂಡ 60 ಡಿಗ್ರಿ ಇರಬೇಕು. ಕೋನ ಎ ಅನ್ನೋದು ಕೋನ ಡಿ, ಇದು ಕೂಡ 60 ಡಿಗ್ರಿನ ಹೊಂದಿರಬೇಕು. ಕೋನ ಸಿ ಮತ್ತು ಕೋನ ಎಫ್ ಅನ್ನೋದು 60 ಡಿಗ್ರಿಯಿಂದ ಹೊಂದಿರಬೇಕು. ಈ ರೀತಿ ಇದ್ದಾಗ ಅವುಗಳ ಅನುರೂಪ ಬಾಹುಗಳು, ಇಲ್ಲಿ ಬಾಹು ಯಾವುದಿದೆ? ಎ ಬಿ ಇದೆ. ಇದೇ ರೀತಿದು ಇನ್ನೊಂದು ತ್ರಿಭುಜದಲ್ಲಿ ಡಿ ಇ ಅನ್ನ ತೆಗೆದುಕೊಳ್ತೀವಿ. ಹಾಗಾದ್ರೆ ಏನಾಗಿರ್ಬೇಕು? ಎ ಬಿ ಇಸ್ ಈಕ್ವಲ್ ಟು ಡಿ ಇ, ನಂತರ ಎ ಸಿ ಇಸ್ ಈಕ್ವಲ್ ಟು ಡಿ ಎಫ್, ನಂತರ ಬಿ ಸಿ ಇಸ್ ಈಕ್ವಲ್ ಟು ಇ ಎಫ್. ಹಾಗಾಗಿ ಈ ಎರಡು ತ್ರಿಭುಜಗಳನ್ನ ಸಮರೂಪ ತ್ರಿಭುಜ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಸಮಾನುಪಾತನು ಕೂಡ ಹೊಂದಿರುತ್ತೆ. ವಿದ್ಯಾರ್ಥಿಗಳೇ, ಸಮರೂಪ ಆಕೃತಿ ಅಂದ್ರೇನು? ಆ ಸಮರೂಪ ಆಕೃತಿಗೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳು ಮತ್ತು ಅದರ ಉತ್ತರಗಳನ್ನು ನಾವು ನೋಡ್ತಾ ಹೋದ್ವಿ. ಹಾಗೆಯೇ ಅಭ್ಯಾಸ 1.1 ಅನ್ನ ಅಧ್ಯಯನ ಮಾಡಿದ್ವಿ. ಪರ್ಟಿಕ್ಯುಲರ್ ಆಗಿ ತ್ರಿಭುಜವನ್ನೇ ತೆಗೆದುಕೊಂಡು ಅದು ಹೇಗೆ ಸಮರೂಪತೆಯನ್ನ ಹೊಂದಿದೆ ಅನ್ನೋದನ್ನ ತಿಳ್ಕೊಂಡ್ವಿ. ಈ ಸಮರೂಪತೆಯನ್ನ ತಿಳ್ಕೊಂಡ ಮೇಲೆ ಮುಖ್ಯವಾಗಿ ನಿಮಗೆ ಎಕ್ಸಾಮ್ಗೆ 4 ಮಾರ್ಕ್ಸಿಗೆ ಬರುವಂತಹ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಅದೇನೆಂದರೆ ಪ್ರಮೇಯ. ಆ ಪ್ರಮೇಯವನ್ನು ನೋಡೋಕ್ಕಿಂತ ಮುಂಚೆ ನಾವು ಆ ಪ್ರಮೇಯದ ಯಾವುದು, ಅದರ ವ್ಯಾಖ್ಯಾನ ಏನು ಅನ್ನೋದನ್ನ ಮೊದಲಾಗಿ ತಿಳ್ಕೋಬೇಕಾಗುತ್ತೆ. ಅದನ್ನು ಮೊದಲಾಗಿ ತಗೊಂಡ್ರೆ ಇದನ್ನು ನಾವು ಥೇಲ್ಸ್ನ ಪ್ರಮೇಯ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಹೇಳಿ ಕರೆಯಲ್ಪಡ್ತೀವಿ. ಇದನ್ನ ನಿಮಗೆ ಎಕ್ಸಾಮ್ ಅಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ನ ಪ್ರಮೇಯ ಎರಡರಲ್ಲಿ ಯಾವುದಾದ್ರೂ ಸೆಂಟೆನ್ಸ್ ನಿಮಗೆ ಕೇಳಲ್ಪಡ್ತಾರೆ. ಹಾಗಂತೇಳಿ ಎರಡು ಬೇರೆ ಬೇರೆ ಅಲ್ಲ, ಎರಡು ಕೂಡ ಏನು ಒಂದೇ ಪ್ರಮೇಯವನ್ನ ಹೆಸರನ್ನ ಅದು ಸೂಚಿಸಲ್ಪಡುತ್ತೆ. ಹಾಗಾಗಿ ಥೇಲ್ಸ್ ಪ್ರಮೇಯ ಅಂತಲೂ ಇದೇ ಪ್ರಮೇಯ ಬರೀಬೇಕು, ಮೂಲ ಸಮಾನುಪಾತತೆ ಪ್ರಮೇಯ ಅಂತಲೂ ಇದನ್ನೇ ಬರೀಬೇಕಾಗುತ್ತೆ. ಹಾಗಾದರೆ ಪ್ರಮೇಯವನ್ನ ನೋಡೋದಕ್ಕಿಂತ ಮುಂಚೆ ನಾವು ಇದರ ವ್ಯಾಖ್ಯಾನವನ್ನು ತಿಳ್ಕೊಳ್ಳೋಣ. ಥೇಲ್ಸ್ ಪ್ರಮೇಯ ಅಂದ್ರೆ ಏನು ಅಂತೇಳಿ. ವಿದ್ಯಾರ್ಥಿಗಳ ಹೆಸರೇ ಹೇಳುತ್ತೆ ಥೇಲ್ಸ್ ಪ್ರಮೇಯ. ಥೇಲ್ಸ್ ಎಂಬ ಮ್ಯಾಥಮೆಟಿಷಿಯನ್ ಇದರ ವ್ಯಾಖ್ಯಾನ, ಸ್ಟೇಟ್ಮೆಂಟ್ ಮತ್ತು ಇದನ್ನ ಹೇಗೆ ಸಾಧಿಸಬೇಕು ಅನ್ನೋದನ್ನ ಆ ಮ್ಯಾಥಮೆಟಿಷಿಯನ್ಸ್ ಹೇಳಿರೋದ್ರಿಂದ ಅವನ ಹೆಸರನ್ನೇ ಈ ಪ್ರಮೇಯಕ್ಕೆ ಇಡಲ್ಪಟ್ಟಿದೆ. ಹಾಗಾಗಿ ಥೇಲ್ಸ್ ಪ್ರಮೇಯ ಅಂತ ಹೇಳ್ಬಿಟ್ಟು ನಾವು ಹೇಳಲ್ಪಡ್ತೀವಿ. ಇಲ್ಲಿ ನಾನು ನಿಮಗೆ ಒಂದು ಅಸೈನ್ಮೆಂಟ್ ಅನ್ನು ಕೊಡಲ್ಪಡ್ತೀವಿ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಥೇಲ್ಸ್ ಪ್ರಮೇಯ ಅನ್ನೋದನ್ನ ತೆಗೆದುಕೊಂಡಾಗ ಥೇಲ್ಸ್ ಅನ್ನುವಂತಹ ಮ್ಯಾಥಮೆಟಿಷಿಯನ್ ಯಾವಾಗ ಹುಟ್ಟಿದ್ದು, ಯಾವಾಗ ಮರಣ ಹೊಂದಿದ್ದು, ಎಲ್ಲಿ ಅವನು ಅಧ್ಯಯನ ಮಾಡಿದ್ದು, ಯಾವ ಯಾವ ವಿವಿಧ ಕ್ಷೇತ್ರಗಳಲ್ಲಿ ಅವರ ಕೊಡುಗೆ ಏನು ಅನ್ನೋದನ್ನ ವಿತ್ ಡಯಾಗ್ರಾಮ್ ಜೊತೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಡಲ್ಪಟ್ಟಿದ್ದಾರೆ. ಇದನ್ನ ನೀವೇನ್ ಮಾಡಿ ಅಂದ್ರೆ ಅಸೈನ್ಮೆಂಟ್ ತರ ಒಂದು A4 ಶೀಟ್ಸ್ ಅಲ್ಲಿ ಆ ಥೇಲ್ಸ್ ಏನೇನು ಸಾಧನೆ ಮಾಡಿದ್ದಾನೆ ಅನ್ನೋದನ್ನ ಒಂದು ಶೀಟ್ಸ್ ಅಲ್ಲಿ
ಆಗ ಮ್ಯಾಥಮೆಟಿಷಿಯನ್ಸ್ ಏನು ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಭಾರತಕ್ಕೆ ಅನ್ನೋದನ್ನ ಗೊತ್ತಾಗುತ್ತೆ. ಹಾಗಾಗಿ ಈ ರೀತಿಯಾಗಿ ತೆಗೆದುಕೊಂಡಾಗ ಮೊದಲಾಗಿ ವ್ಯಾಖ್ಯಾನವನ್ನು ನೋಡೋಣ. ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ನ ಪ್ರಮೇಯ ಏನ್ ಹೇಳುತ್ತೆ ವ್ಯಾಖ್ಯಾನ? ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ನೋಡಿ, ಎರಡು ತ್ರಿಭುಜವನ್ನು ತಗೊಂಡಿದ್ದೀವಿ. ಆ ತ್ರಿಭುಜದಲ್ಲಿ ಬರುವಂತಹ ಎಲ್ಲ ಕೋನಗಳು ಏನಾಗಿದೆ? ಪರಸ್ಪರ ಸಮಕೋನೀಯಗಳಾಗಿವೆ. ಯಾವುದೇ ಎರಡು ಅನುರೂಪ ಬಾಹುಗಳ ಅನುಪಾತ. ಈಗ ಆಲ್ರೆಡಿ ನಾನು ಅನುರೂಪ ಕೋನ ಅಂದ್ರೇನು, ಅನುರೂಪ ಬಾಹು ಅಂದ್ರೇನು, ಅವುಗಳ ವ್ಯತ್ಯಾಸದ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಉದಾಹರಣೆಯನ್ನು ಕೊಟ್ಬಿಟ್ಟು ಹೇಳಿದೆ. ಎರಡು ಸಮಕೋನೀಯ ತ್ರಿಭುಜಗಳಲ್ಲಿ ಮತ್ತು ಎರಡು ಅನುರೂಪ ಬಾಹುಗಳ ಅನುಪಾತ. ಅನುಪಾತ ಮೀನ್ಸ್ AB/DE, ಎರಡು ತ್ರಿಭುಜವನ್ನು ಹೋಲಿಕೆ ಮಾಡಿದಾಗ ಆ ರೀತಿಯ ಅನುಪಾತವು ಯಾವಾಗಲೂ ಕೂಡ ಏನಾಗಿರುತ್ತಂತೆ? ಒಂದೇ ಆಗಿರುತ್ತದೆ. ಫಾರ್ ಎಕ್ಸಾಂಪಲ್ 1/3, 1/3, 1/3 ಮೂರು ನಾವು ಬಾಹುಗಳನ್ನು ತೆಗೆದುಕೊಂಡಾಗ ಅದು ಒಂದೇ ಮೆಸರ್ಮೆಂಟ್ ಅನ್ನು ಹೊಂದಲ್ಪಟ್ಟಿರುತ್ತೆ. ಅಥವಾ ಮೆಸರ್ಮೆಂಟ್ ಬೇರೆ ಬೇರೆ ಇದ್ರೂ ಅದನ್ನ ಸರಳ ರೂಪಕ್ಕೆ ತಂದಾಗ ಏನಾಗುತ್ತೆ? ಅನುಪಾತದಲ್ಲಿ ಒಂದೇ ಅನ್ನೋದನ್ನ ನಾವು ನೋಡಲ್ಪಡ್ತೀವಿ. ಅದನ್ನು ನಾವು ಏನಂತ ಕರಿತೀವಿ? ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ನ ಪ್ರಮೇಯ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು. ನೀವು ಎಕ್ಸಾಮ್ ಅಲ್ಲಿ 1 ಮಾರ್ಕ್ಸ್ಗೆ ಕೇಳಿದಾಗ ಇದನ್ನು ಬರೆದ್ರೂ ಕೂಡ ಮಾರ್ಕ್ಸ್ ಅನ್ನು ಕೊಡ್ತೀವಿ. ನಂತರ ಬರುವಂತಹ ಸ್ಟೇಟ್ಮೆಂಟ್ ಹೇಗಿದೆಯಲ್ಲ, ಈ ಪ್ರಮೇಯದ ಸ್ಟೇಟ್ಮೆಂಟ್, ಇದನ್ನು ಬರೆದು ಕೂಡ ನಾವು 1 ಮಾರ್ಕ್ಸ್ ಅನ್ನ ನೀಡಲ್ಪಡ್ತೀವಿ. ಹಾಗಾದ್ರೆ ವ್ಯಾಖ್ಯಾನವನ್ನು ತಿಳ್ಕೊಂಡ್ವಿ. ನಂತರ ಏನು ಇಂಪಾರ್ಟೆಂಟು ಥಿಯರಮ್ ಅಂತ ಹೇಳಿದ್ನಲ್ಲ, ಇದರ ಹೇಳಿಕೆಯನ್ನು ನೋಡೋಣ. ಇದು ನಾವು ಥೇಲ್ಸ್ನ ಪ್ರಮೇಯ ಅಂತ ಹೇಳಿ ಕರೆಯಲ್ಪಡ್ತೇವೆ. ಒಂದು ಬಾಹುಗೆ, ಒಂದು ಬಾಹು ಅಂದ್ರೆ ಎದರಲ್ಲಿ? ತ್ರಿಭುಜದಲ್ಲಿ ಅಂತೇಳಿ ಅರ್ಥ. ಸೊ ಒಂದು ಬಾಹುಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಏನಾಗಿರುತ್ತೆ? ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಇದೆ. ವಿದ್ಯಾರ್ಥಿಗಳಲ್ಲಿ ಒಂದು ತ್ರಿಭುಜವನ್ನು ತೆಗೆದುಕೊಂಡಿದ್ದೀನಿ ನೋಡಿ, ABC ಅನ್ನುವಂತಹ ತ್ರಿಭುಜ ತಗೊಂಡಿದ್ದೀನಿ. ಈ ABC ತ್ರಿಭುಜದಲ್ಲಿ ಒಂದು ಬಾಹುಗೆ ಅಂದ್ರೆ DE ಅಂತ ತಿಳ್ಕೊಳ್ಳಿ. ಈ DE ಬಾಹುಗೆ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು, ಈಗ ಇಲ್ಲಿ ABC ತ್ರಿಭುಜವನ್ನು ತೆಗೆದುಕೊಂಡು AB ಯ ಮಧ್ಯಬಿಂದು D ಅಂತ ಗುರುತು ಮಾಡಿದ್ದೀನಿ, AC ಯ ಮಧ್ಯಬಿಂದು E ಅಂತ ಗುರುತು ಮಾಡಿದ್ದೀನಿ. ಆಗ DE ಮತ್ತು ಸೇರಿಸಲ್ಪಟ್ಟಿದೆ, ಒಂದು ಸರಳ ರೇಖೆ ಬಂದಿದೆ ಅಲ್ವಾ? ಈ ರೀತಿಯಾಗಿ ಬರಲ್ಪಟ್ಟಾಗ ಇಲ್ಲಿ ಏನು ಉಂಟಾಗಿದೆಯಲ್ಲ, AD ಮತ್ತು DB, AE ಮತ್ತು ECಗಳು, ಇವುಗಳ ಅನುಪಾತ ಏನಾಗಿರುತ್ತೆ? ಸಮಾನುಪಾತದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವು ಪ್ರೂವ್ ಮಾಡ್ಬೇಕಾ ಹೋಗ್ಬೇಕಾಗುತ್ತೆ. ಹಾಗಾದ್ರೆ ಯಾವುದೇ ಒಂದು ಥಿಯರಮ್ ಅನ್ನ ನಾವು ಪ್ರೂವ್ ಮಾಡಬೇಕಾದ್ರೆ ಕೆಲವು ಹಂತಗಳನ್ನ ಫಾಲೋ ಮಾಡಬೇಕು. ಇದನ್ನ 9 ಮತ್ತು 8ನೇ ತರಗತಿಯಲ್ಲಿ ನೋಡಿದ್ದೇವೆ ವಿದ್ಯಾರ್ಥಿಗಳು. ಅದರ ಮೊದಲನೇದಾಗಿ ದತ್ತ, ಸಾಧನೀಯ, ರಚನೆ ಮತ್ತು ಕೊನೆಯದಾಗಿ ಸಾಧನೆ. ಈ 4 ಹಂತಗಳಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ? ಸಾಧಿಸ್ತಾ ಹೋಗ್ತೀವಿ. ಅದರಲ್ಲಿ ದತ್ತವನ್ನು ತೆಗೆದುಕೊಳ್ಳೋಣ. ತ್ರಿಭುಜ ABCಯಲ್ಲಿ BCಗೆ ಸಮಾಂತರವಾಗಿರುವಂತೆ ನೋಡಿ, ಈ BC ರೇಖೆಗೆ ಸಮಾಂತರವಾಗಿರುವಂತೆ ಎಳೆದ ರೇಖೆಯು AB ಮತ್ತು ACಗಳನ್ನು D ಮತ್ತು E ಬಿಂದುಗಳಲ್ಲಿ ಛೇದಿಸುತ್ತವೆ. ಈ ಸ್ಟೇಟ್ಮೆಂಟ್ ದತ್ತದಲ್ಲಿ ಏನ್ ಕೊಟ್ಟಿದ್ದಾನೋ ಅದನ್ನ ನಾವಿಲ್ಲಿ ಡ್ರಾ ಮಾಡಿದ್ವಿ. ಹಾಗಾದ್ರೆ ದತ್ತ ಅಂದ್ರೇನು? ಕೊಟ್ಟಿರೋ ಅಂಶವನ್ನ ಬರ್ಕೊಳ್ಳೋದು ಅಂತ ಅರ್ಥ. ಈಗ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. BCಗೆ ಏನಾಗಿರ್ಬೇಕು? ಸಮಾಂತರವಾಗಿ AB ಮಧ್ಯಬಿಂದು D, AC ಯ ಮಧ್ಯಬಿಂದು E, ಇವೇನಾಗಿರ್ತವೆ? ಪರಸ್ಪರ ನಮಗೆ ಎಳೆದಂತಹ ರೇಖೆಗಳು ಸಮಾಂತರವಾಗಿರ್ತವೆ. ಸಮ ಆಗಿರಲ್ಲ, ಸಮ ಅನ್ನುವಂತಹ ಅರ್ಥನೇ ಬೇರೆ, ಸಮಾಂತರ ಅಂತ ಹೇಳಿ ಅರ್ಥನೇ ಬೇರೆ. ಇವೆರಡು ಪರಸ್ಪರ ಸಮವಾಗಿರಲ್ಲ, ಸಮಾಂತರವಾಗಿರ್ತವೆ. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ನ ಪ್ರಕಾರ ನಾವು ಏನನ್ನ ಸಾಧಿಸಬೇಕು? ಸಾಧನೀಯವನ್ನ ತೆಗೆದುಕೊಳ್ಳೋಣ. ಸಾಧನೀಯನ ತೆಗೆದುಕೊಂಡಾಗ AD/DB. ವಿದ್ಯಾರ್ಥಿಗಳೇ, ಈ ಬಾಹು ಇದಲ್ವಾ, AD ಬಾಹು ಏನಾಗಿರ್ಬೇಕು? DB ಬಾಹು ಅನುಪಾತವನ್ನ ತೆಗೆದುಕೊಂಡಿದ್ದೇವೆ. ಅದೇ ರೀತಿ AE/EC. ಸೊ ಈ ಎರಡು ಬಾಹುಗಳ ಅನುಪಾತ ಪರಸ್ಪರ ಸಮಾನುಪಾತದಲ್ಲಿ ವಿಭಾಗಿಸುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ರೂವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ರಚನೆಯನ್ನು ತೆಗೆದುಕೊಳ್ಳೋಣ. ಈ ರೀತಿ ಪ್ರೂವ್ ಮಾಡ್ಲಿಕ್ಕೆ ಇಲ್ಲಿ ಒಂದು ಸ್ವಲ್ಪ ನಾವೇನ್ ಮಾಡಿದೀವಿ? ರಚನೆಯನ್ನು ಮಾಡ್ಕೊಂಡಿದೀವಿ. ಏನಂತ ರಚಿಸಲ್ಪಟ್ಟಿದೀವಿ? ADಗೆ
ಇಂದ ಎಂಗೆ ಸೇರಿಸಿದ್ದೀವಿ ಮತ್ತು ಇ ಇಂದ ಎನ್ಗೆ ಸೇರಿಸಿದ್ದೀವಿ. ಇಲ್ಲಿ ಡಾಟೆಡ್ ಲೈನ್ ಕೊಟ್ಟಿದ್ದೀವಲ್ಲ ವಿದ್ಯಾರ್ಥಿಗಳ, ಸೊ ಈ ರೇಖೆಯನ್ನ ಏನ್ ಮಾಡಿರುವಂತದ್ದು ಸೇರಿಸಲ್ಪಟ್ಟಿರುವಂತದ್ದು. ಹಾಗಾಗಿ ಬಿಇ ಮತ್ತು ಸಿಡಿಗಳನ್ನು ಸೇರಿಸಬೇಕು. ಹಾಗೇನೆ ಡಿಎಂ ಮತ್ತು ಇಎನ್ ಗಳನ್ನ ಸೇರಿಸಬೇಕು. ಆಗ ಪರಸ್ಪರ ಅವೇನಾಗಿರ್ತವೆ, ಡಿಎಂ ಅನ್ನೋದು ಎಇಗೆ ಲಂಬವಾಗಿದೆ. ಇಲ್ಲಿ ಏನ್ ಬರುತ್ತೆ, ಇಲ್ಲಿ ಡ್ರಾ ಮಾಡಿದಾಗ ಇಲ್ಲಿ ಲಂಬ ಕೋನ ಉಂಟಾಗುತ್ತೆ. ಹಾಗೆ ಎನ್ ಬಿಂದುವಿನಲ್ಲೂ ಕೂಡ ಲಂಬ ಕೋನ ಉಂಟಾಗುತ್ತೆ. ಹಾಗಾಗಿ ಡಿಎಂ ಲಂಬಾಂತರ ಎಸಿ ಮತ್ತು ಇಎನ್ ಲಂಬಾಂತರ ಎ ಬಿ ಅಂತೇಳಿ ಕರೆಕ್ಟ್ ಮಾಡ್ತೀವಿ. ಇದು ರಚನೆಯನ್ನ ಮಾಡ್ಕೊಂಡಿರುವಂತದ್ದು. ಹಾಗಾದ್ರೆ ಈ ರೀತಿ ಸಾಧನೆಯನ್ನ ಪ್ರೂವ್ ಮಾಡಲಿಕ್ಕೆ ರಚನೆ ಮಾಡ್ಕೊಂಡಿದ್ದೇವೆ. ಹಾಗಾದ್ರೆ ಸಾಧನೆಯನ್ನ ತೆಗೆದುಕೊಂಡಾಗ ಅಲ್ಲಿ ನಾವು ಮುಖ್ಯವಾಗಿ ಏನ್ ಮಾಡ್ಬೇಕು, ಹೇಳಿಕೆಯನ್ನ ಕೊಡ್ತಾ ಅದಕ್ಕೆ ಬೇಕಾಗಿರುವಂತಹ ಕಾರಣವನ್ನ ನೀಡ್ತಾ ನಾವು ಏನ್ ಮಾಡ್ತೀವಿ, ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರೂವ್ ಮಾಡ್ತಾ ಹೋಗ್ತೇವೆ. ಲಾಸ್ಟ್ ಏನು ಇದೆಯಲ್ಲ ಅಂತ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಪ್ರೂವ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಮೊದಲನೇದಾಗಿ ತ್ರಿಭುಜವನ್ನ ತೆಗೆದುಕೊಳ್ತೀವಿ. ಯಾವುದು, ಎಡಿಇ ತ್ರಿಭುಜ. ವಿದ್ಯಾರ್ಥಿಗಳ ಡಯಾಗ್ರಾಮ್ ನೋಡಿ, ಎ ಡಿ ಇ ತ್ರಿಭುಜ. ಇಲ್ಲಿ ಎರಡು ತ್ರಿಭುಜಗಳು ಕಾಣ್ತಾ ಇದೆ ನಿಮಗೆ. ಒಂದು ಎ ಬಿ ಸಿ ತ್ರಿಭುಜ, ಇನ್ನೊಂದು ಎ ಡಿ ಇ ತ್ರಿಭುಜ. ಈ ತ್ರಿಭುಜವನ್ನ ತೆಗೆದುಕೊಂಡಾಗ ಹಾಫ್ ಇಂಟು ಎ ಡಿ ಇಂಟು ಇ ಎನ್ ಅಂತ ತಗೊಂಡಿದ್ದೀವಿ. ಏನಂದ್ರೆ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತಹ ಸೂತ್ರವನ್ನ ಇಲ್ಲಿ ನಾವು ಹಾಕಿರುವಂಥದ್ದು. ಹಾಫ್ ಇಂಟು ಪಾದ ಇಂಟು ಎತ್ತರ. ಪಾದ ಏನಿದೆ ನೋಡಿ, ಎಡಿ ತ್ರಿಭುಜದಲ್ಲಿ ಎತ್ತರ ತೆಗೆದುಕೊಂಡ್ರೆ ಇ ಎನ್. ಹಾಗಾಗಿ ಹಾಫ್ ಇಂಟು ಎಡಿ ಇಂಟು ಇ ಎನ್ ಅಂತ ತಗೊಂಡಿದ್ದೀವಿ. ಇದರ ಸಮೀಕರಣ 1 ಅಂತ ಹೇಳಿ ತಗೋಣ. ಇದೇ ರೀತಿಯಾಗಿ ಇನ್ನು ತ್ರಿಭುಜಗಳು ಕಾಣ್ತಿದೆ ಅಲ್ವಾ ಅಲ್ಲಿ. ಮತ್ತೆ ಯಾವ ತ್ರಿಭುಜ ಇದೆ, ಬಿ ಡಿ ಇ ತ್ರಿಭುಜ. ಬಿ ಡಿ ಇ ತ್ರಿಭುಜವನ್ನು ತಗೊಂಡಾಗ ಇದನ್ನು ಕೂಡ ಅದೇ ರೀತಿಯಾಗಿ ಬರೀಬಹುದು. ಹಾಫ್ ಇಂಟು ಅಲ್ಲಿ ಪಾದ ಯಾವ್ದು ಬರುತ್ತೆ, ವೆರಿ ಗುಡ್, ಡಿ ಬಿ. ಹಾಗಾದ್ರೆ ಹೈಟ್ ಯಾವ್ದಾಗುತ್ತೆ, ಇ ಎನ್. ಸೊ ಇದನ್ನ ತ್ರಿಭುಜ 2 ಅಂತ ಹೇಳಿ, ತ್ರಿಭುಜ 2 ಅಂತ ತಗೊಂಡಾಗ ಇದರ ಸಮೀಕರಣ ಏನಾಗುತ್ತೆ, 2 ಅಂತ ಹೇಳ್ಬಿಟ್ಟು ನಾವು ಹೇಳ್ಬಿಡ್ತೀವಿ. ಅದೇ ರೀತಿಯಾಗಿ ಎ ಡಿ ಇ ಇಸ್ ಈಕ್ವಲ್ ಟು ಹಾಫ್ ಇಂಟು ಎ ಇ ಇಂಟು ಬಿ ಎಂ. ಇನ್ನು ಉಳಿದ ತ್ರಿಭುಜಗಳು. ಮತ್ತೆ ಡಿ ಇ ಸಿ ಅನ್ನು ತೆಗೆದುಕೊಂಡಾಗ ಹಾಫ್ ಇಂಟು ಇ ಸಿ ಇಂಟು ಡಿ ಎಂ ಅಂತಲೂ ಕೂಡ ಬರೆಯಲ್ಪಡ್ತೀವಿ. ಉಳಿದಿರೋ ತ್ರಿಭುಜಕ್ಕೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರವನ್ನು ನಾವು ಹಾಕಲ್ಪಡ್ತೀವಿ. ಇಲ್ಲಿ ಮುಖ್ಯವಾಗಿ ಎರಡು ತ್ರಿಭುಜದ ಅನುಪಾತವನ್ನು ತೆಗೆದುಕೊಳ್ಳೋಣ. ವಿಸ್ತೀರ್ಣ ಎ ಡಿ ಇ ಡಿವೈಡ್ ಬೈ ವಿಸ್ತೀರ್ಣ ಬಿ ಡಿ ಇ ಇವೆರಡನ್ನ ತೆಗೆದುಕೊಂಡಾಗ ಹಾಫ್ ಇಂಟು ಎ ಡಿ ಇಂಟು ಇ ಎನ್ ಡಿವೈಡ್ ಬೈ ಹಾಫ್ ಇಂಟು ಡಿ ಬಿ ಇಂಟು ಇ ಎನ್. ಇದರಲ್ಲಿ ಅಂಶ ಮತ್ತು ಛೇದದಲ್ಲಿ ಒಂದೇ ಇರುವಂತಹ ಪದಗಳೇನಾಗುತ್ತೆ, ಪರಸ್ಪರ ಕ್ಯಾನ್ಸಲ್ ಆಗುತ್ತೆ. ಇದು ನಿಮಗೆ ಗೊತ್ತಿರುವಂಥದ್ದು. ಹಾಗಾದ್ರೆ ಉಳಿಯೋದೇನು, ಎ ಡಿ ಡಿವೈಡ್ ಬೈ ಡಿ ಬಿ. ಎ ಡಿ ಬಾಹು ಅನ್ನೋದು ಡಿ ಬಿ ಬಾಹುಗೆ ಏನಾಗಿರುತ್ತೆ, ಅನುಪಾತವನ್ನ ಹೊಂದಲ್ಪಟ್ಟಿರುತ್ತೆ ಅಂತ ಹೇಳಿ ಅರ್ಥ. ವಿದ್ಯಾರ್ಥಿಗಳೇ, ಸಾಧನೀಯದಲ್ಲಿ ಆಲ್ರೆಡಿ ನಾವೇನ್ ಮಾಡಿದೀವಿ, ಎಡಪಾರ್ಶ್ವದಲ್ಲಿ ಇರೋದನ್ನ ಪ್ರೂವ್ ಮಾಡಿದ್ವಿ, ಎ ಡಿ ಡಿವೈಡ್ ಬೈ ಡಿ ಬಿ ಅಂತ ಹೇಳಿ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ, ಎ ಇ ಡಿವೈಡ್ ಬೈ ಇ ಸಿ ಅನ್ನೋದಕ್ಕೆ ಏನ್ ಬೇಕು ಅಂತ ಹೇಳಿ. ಆಗ ನಾವು ಯಾವ ತ್ರಿಭುಜವನ್ನು ತಗೋಬೇಕು, ತ್ರಿಭುಜ ಎ ಡಿ ಇ ಜೊತೆಗೆ ಅಲ್ಲಿ ನಮಗೆ ಇ ಸಿ ಬೇಕಲ್ಲ, ಅದಕ್ಕೆ ಸಿ ಡಿ ಇ ತ್ರಿಭುಜವನ್ನ ತೆಗೆದುಕೊಂಡಿದ್ದೀವಿ. ಅಲ್ಲಿಗೆ ಅದೇ ರೀತಿ ವಿಸ್ತರಿಸಿ ಬರ್ದಿರೋದಕ್ಕೆ ಆಲ್ರೆಡಿ ಬರ್ದಿದ್ದೀವಿ. ಇದನ್ನೇ ನಾವು ಅನುಪಾತ ತಗೊಂಡ್ರೆ ಮುಗಿದೋಯ್ತು. ಹಾಫ್ ಇಂಟು ಎ ಇ ಇಂಟು ಡಿ ಎಂ ಡಿವೈಡ್ ಬೈ ಹಾಫ್ ಇಂಟು ಇ ಸಿ ಇಂಟು ಡಿ ಎಂ. ಇಲ್ಲಿ ಬರ್ಕೊಂಡಿದೀವಲ್ವಾ, ಸೊ ಇದನ್ನ ಬರ್ಕೊಳ್ಳೋದು ಅಷ್ಟೇ, ಅನುಪಾತದಲ್ಲಿ ಬರ್ಕೊಳ್ಳೋದು. ಈಗ ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ, ಹಾಫ್ ಆಫ್ ಕ್ಯಾನ್ಸಲ್, ಡಿ ಎಂ ಕ್ಯಾನ್ಸಲ್. ಅದಕ್ಕೆ ಉಳಿಯುವಂಥದ್ದು ಏನು ಅನುಪಾತ, ಎ ಇ ಡಿವೈಡ್ ಬೈ ಇ ಸಿ. ನಮ್ಮ ಚಿತ್ರದಲ್ಲಿ ಎ ಇ ಅಂದ್ರೆ ಯಾವುದು, ಇದು ಈ ಬಾಹು ಇ ಸಿ ಬಾಹುಗೆ ಏನಾಗಿರುತ್ತೆ, ಅನುಪಾತವನ್ನ ಹೊಂದಲ್ಪಟ್ಟಿರುತ್ತೆ. ಹಾಗಾದ್ರೆ ತ್ರಿಭುಜ ಬಿ ಡಿ ಇ ಮತ್ತು ತ್ರಿಭುಜ ಡಿ ಇ ಸಿಗಳು ಒಂದೇ ಪಾದ, ಅಲ್ಲಿ ಒಂದೇ ಪಾದ ಇದೆ, ಯಾವುದದು, ಡಿ ಎಫ್. ಮತ್ತು ಬಿ ಸಿ ಏನಾಗಿರುತ್ತೆ, ಡಿ ಇಗೆ ಸಮಾಂತರವಾಗಿರಲೇಬೇಕು. ಅದನ್ನ ನಾನು ಸ್ಟಾರ್ಟಿಂಗ್ ತತ್ವದಲ್ಲಿ ಹೇಳಿದ್ದೀನಿ. ಸೊ ಹಾಗಾಗಿ ಬಿ ಸಿ ಸಮಾಂತರ ಡಿ ಇ ರೇಖೆಗಳ ನಡುವೆ
ಇದೆ. ಯಾವುದು? ಈ ಎರಡು ತ್ರಿಭುಜಗಳು. ಆದ್ದರಿಂದ ತ್ರಿಭುಜ ವಿಸ್ತೀರ್ಣ BDE ಏನಾಗಿರುತ್ತೆ? ವಿಸ್ತೀರ್ಣ DEC ಗೆ ಪರಸ್ಪರ ಸಮನಾಗಿರಲೇಬೇಕು. ಸೊ ಅಲ್ಲಿಗೆ ಸಮೀಕರಣ 1 ಮತ್ತು ಸಮೀಕರಣ 2 ಹಾಗೇನೆ ಸಮೀಕರಣ 3 ನಾವು ತೆಗೆದುಕೊಂಡಾಗ ಅಲ್ಲಿಗೆ ಯಾವ ಕನ್ಕ್ಲೂಷನ್ಗೆ ಬರ್ತೀವಿ? ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಲ್ಲ, ಈ ಎರಡು ಬಾಹುಗಳ ಅನುಪಾತ ಪರಸ್ಪರ ಏನಾಗಿರುತ್ತೆ? ಸಮನಾಗಿರುತ್ತೆ. ಅಂದ್ರೆ AD/DB = AE/EC ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ನೋಡಿ ವಿದ್ಯಾರ್ಥಿಗಳೇ, ಅಲ್ಲಿ ನಮಗೆ ಸಾಧನೀಯದಲ್ಲಿ ಬಂದಿರೋದು ಅದೇ ಅನುಪಾತ. ನಾವು ಸಾಧನೆಯನ್ನು ತೆಗೆದುಕೊಂಡು ಕಾರಣವನ್ನ ನೀಡ್ತಾ ಹೇಳಿಕೆಯನ್ನು ನೋಡಿದಾಗ ಕೂಡ ಏನ್ ಬಂದಿದೆ? ಸೇಮ್ ಅನುಪಾತ ಬಂದಿದೆ ಅಲ್ವಾ? ಹಾಗಾದ್ರೆ ನಾವು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಥವಾ ತೇಲ್ಸ್ ಪ್ರಮೇಯವನ್ನ ಏನ್ ಮಾಡಿದೀವಿ? ನಾವು ಹಂತಗಳನ್ನ ತೆಗೆದುಕೊಂಡು ಪ್ರೂವ್ ಮಾಡಿದೀವಿ ಅಥವಾ ಪ್ರಮೇಯವನ್ನ ಸಾಧಿಸಿದ್ದೇವೆ. ಹಾಗಾಗಿ AD/DB = AE/AC ಅಂತ ಹೇಳಿ ಕರಿತೀವಿ. ಈ ಏನು ಪ್ರಮೇಯ ಇದೆಯಲ್ಲ, ತೇಲ್ಸ್ನ ಪ್ರಮೇಯ ತುಂಬಾ ಇಂಪಾರ್ಟೆಂಟ್. ಇದನ್ನ ನಿಮಗೆ ಈಗ ಕ್ವಶನ್ ಪ್ಯಾಟರ್ನ್ ಚೇಂಜ್ ಆಗಿರೋದ್ರಿಂದ ಇದನ್ನ ನಿಮಗೆ 4 ಮಾರ್ಕ್ಸ್ ಮುಂಚೆ ಕೇಳ್ತಾ ಇದ್ರು. ಈಗ ಏನ್ ಮಾಡ್ತಾರೆ? ಇದನ್ನ 3 ಮಾರ್ಕ್ಸ್ಗೆ ಕಂಪಲ್ಸರಿ ಬಂದೇ ಬರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ ಇದನ್ನ 5 ಟೈಮ್ಸ್ ಬರೆದ್ಬಿಟ್ಟು ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕ್ 5 ಟೈಮ್ಸ್ ಬರೆದು ಕಲಿತಿರ್ಬೇಕು. ವಿದ್ಯಾರ್ಥಿಗಳೇ, ಮುಂದಿನ ಅಧ್ಯಾಯ ತ್ರಿಭುಜಗಳಲ್ಲಿ ನಾವು ತೆಗೆದುಕೊಂಡಾಗ ಅಭ್ಯಾಸ 2.2 ಅನ್ನು ನೋಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಲೇಖ, ಚಿತ್ರದಲ್ಲಿ DE ಸಮಾಂತರ BC ಆದರೆ EC ಅನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ABC ಅನ್ನುವಂತಹ ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ. ಇದರಲ್ಲಿ DE ಬಾಹು ಏನಿದೆಯಲ್ಲ, ಇದು ಏನಾಗಿದೆಯಂತೆ? BC ಗೆ ಸಮಾಂತರವಾಗಿದೆ ಅಂತ. ಸೊ ಇಂತಹ ಸಂದರ್ಭದಲ್ಲಿ EC ಅನ್ನು ಕಂಡುಹಿಡಿಯಿರಿ. EC ಬಾಹು ಎಷ್ಟಿದೆ ಅನ್ನೋದನ್ನ ನಾವು ಕಂಡುಹಿಡಿತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಕೆಲವು ಬಾಹುಗಳ ಉದ್ದವನ್ನು ಕೊಟ್ಟಿದ್ದಾರೆ. BD ಅನ್ನೋದು 3 ಸೆಂಟಿಮೀಟರ್ ಇದೆ, AD ಅನ್ನೋದು 1.5 ಸೆಂಟಿಮೀಟರ್ ಇದೆ, AE ಅನ್ನೋದು 1 ಸೆಂಟಿಮೀಟರ್ ಇದೆ. ಈಗ ಆಲ್ರೆಡಿ ನಾವು ತೇಲ್ಸ್ನ ಪ್ರಮೇಯ ಅಂದ್ರೇನು, ಆ ತೇಲ್ಸ್ ಪ್ರಮೇಯದ ಹೇಳಿಕೆಯನ್ನು ತಗೊಂಡಾಗ ಯಾವ ರೀತಿಯ ಅನುಪಾತವನ್ನು ಹೊಂದಲ್ಪಟ್ಟಿದೆ ಅನ್ನೋದನ್ನ ಅಧ್ಯಯನ ಮಾಡಿದ್ದೇವೆ. ಸೊ ಆ ಅನುಪಾತವನ್ನು ತೆಗೆದುಕೊಂಡಾಗ ನಾವು EC-ಯನ್ನ ಏನ್ ಮಾಡಬಹುದು? ಈಸಿಯಾಗಿ ಕಂಡುಹಿಡಿಯಬಹುದು. ಹಾಗಾಗಿ ತ್ರಿಭುಜ ABCಯಲ್ಲಿ DE ಅನ್ನೋದು ಏನಾಗಿರುತ್ತೆ? BC ಆಗಿರುತ್ತೆ. ಸೊ ಇದು ನಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ದತ್ತ ಅಂತ ಹೇಳಿ ತಗೊಳ್ತೀವಿ. ನಂತರ ಈ ಏನು ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಅಥವಾ ತೇಲ್ಸ್ ಪ್ರಮೇಯದ ಪ್ರಕಾರ ಇದರ ಅನುಪಾತವನ್ನು ತೆಗೆದುಕೊಂಡ್ರೆ AD/DB = AE/EC. ಈಗ ಈ ಪ್ರತಿಯೊಂದು ಬಾಹುವಿನ ಉದ್ದ ಏನು ಕೊಟ್ಟಿದ್ದಾರೆ ಅವುಗಳನ್ನ ಅನ್ವಯ ಮಾಡ್ತಾ ಹೋಗೋಣ. ಸೊ 1.5/DB ಅಂದ್ರೆ 3 ಸೆಂಟಿಮೀಟರ್ ಇದೆ, AE ಅಂದ್ರೆ 1 ಸೆಂಟಿಮೀಟರ್ ಕೊಟ್ಟಿದ್ದಾರೆ, /EC. EC ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ಹಾಗಾಗಿ EC ಅನ್ನ ತೆಗೆದುಕೊಳ್ಳೋಣ. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ EC = 3 × 1 ಏನಾಗುತ್ತೆ? 1.5 ಅಂತ ಹೇಳಿ ಬರುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ. ಸೊ ಅಲ್ಲಿಗೆ ಇಲ್ಲಿ 3 × 1 ಇದೆ, 3 ಆಗುತ್ತೆ. ನಂತರ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಪಾಯಿಂಟ್ ಇದೆಯಲ್ವಾ? ಸೊ ಈ ಪಾಯಿಂಟ್ ನ ರಿಮೂವ್ ಮಾಡಿದಾಗ ಇದು 15 ಆಯಿತು. ಈ ಪಾಯಿಂಟ್ ಏನಾಗುತ್ತೆ? 0 ಆಗಿ ಅಂಶದಲ್ಲಿ ಆಡ್ ಆಗುತ್ತೆ. ಅಲ್ಲಿಗೆ ಏನಾಯ್ತು? 30 ಆಯ್ತು. 30/15, 15ರಿಂದ 30ನ್ನ ಭಾಗಿಸಿ ಅಂತೇಳಿ ಅರ್ಥ. ಸೊ ಅಲ್ಲಿಗೆ 15 30. ಹಾಗಾದ್ರೆ EC ಬಾಹುವಿನ ಉದ್ದ ಎಷ್ಟು? 2 ಸೆಂಟಿಮೀಟರ್. ಸೊ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ವಿದ್ಯಾರ್ಥಿಗಳೇ, ಎರಡನೇ ಲೆಕ್ಕಕ್ಕೆ ಬರೋಣ. LM ಸಮಾಂತರ CB. ಚಿತ್ರದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ABCD ಅನ್ನುವಂತಹ ಒಂದು ಚತುರ್ಭುಜ ತಗೊಂಡಿದ್ದಾರೆ, AC ಅನ್ನು ಸೇರಿಸಿದ್ದಾರೆ. ಸೊ ಅಲ್ಲಿಗೆ 2 ತ್ರಿಭುಜಗಳು ಉಂಟಾಗಿದೆ. ಇದರಲ್ಲಿ LM ಅನ್ನೋದು BC ಗೆ ಸಮಾಂತರವಾಗಿದೆ, LL ಅನ್ನೋದು DC ಗೆ ಸಮಾಂತರವಾಗಿದೆ ಅಂತ ಕೊಡಲ್ಪಟ್ಟಿದ್ದಾರೆ. ಹಾಗಾದ್ರೆ AM/AB, ಈ AM ಅನ್ನೋದು AB ಇಲ್ಲಿ ತಗೊಂಡಾಗ ಇದನ್ನ ನಾವು ತೇಲ್ಸ್ ಪ್ರಮೇಯದ ವಿಲೋಮ ಅಂತ ಹೇಳಿ ಕರೆಯಲ್ಪಡ್ತೀವಿ.
ಅದರ ಅನುಪಾತ ಆಗಿರುತ್ತೆ. AN/AD ಎಂದು ಸಾಧಿಸಿ ಅಂತ ಹೇಳ್ತಾರೆ. ಇದನ್ನ 2 ಮಾರ್ಕ್ಸ್ ಅಲ್ಲಿ ನಿಮಗೆ ಕೇಳಲ್ಪಡ್ತಾರೆ. ಹಾಗಾದ್ರೆ ಕೊಟ್ಟಿರೋ ದತ್ತಾಂಶವನ್ನು ತೆಗೆದುಕೋಣ. LN ಸಮಾಂತರ CB ಅಥವಾ BC ಹೇಗಾದ್ರೂ ಬರೀಬಹುದು. ಈಗ ಇಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಈಗ ಆಲ್ರೆಡಿ ನಮಗೆ ಅನುಪಾತ ಏನು ಅಂತ ಗೊತ್ತಿದೆ. ಅದ್ರ ಪ್ರಕಾರ ನಾವು ಬರ್ಕೊಂಡ್ರೆ AM/MB ಅನ್ನೋದು ಏನಾಗಿರುತ್ತೆ AL/AC. ಅಂದ್ರೆ ಈ ತ್ರಿಭುಜದಲ್ಲಿ ABC ತ್ರಿಭುಜದಲ್ಲಿ ಈ ಎಲ್ಲ ಅನುಪಾತಗಳು ಪರಸ್ಪರ ಸಮನಾಗಿರುತ್ತೆ ಅಂತ ಅರ್ಥ. ಸೊ ಅದರ ಸಮೀಕರಣ 1 ಅಂತ ಹೇಳಿ ತೆಗೆದುಕೋಣ. ವಿದ್ಯಾರ್ಥಿಗಳ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ. ಏನದು? LN ಸಮಾಂತರ DC ಯಾವ ತ್ರಿಭುಜದಲ್ಲಿ? ADC ತ್ರಿಭುಜದಲ್ಲಿ. ಸೊ ADC ತ್ರಿಭುಜಕ್ಕೆ ನಾವು ಥೇಲ್ಸ್ನ ಪ್ರಮೇಯದ ಅನುಪಾತವನ್ನ ಅನ್ವಯ ಮಾಡಿದ್ರೆ ಅಲ್ಲಿಗೆ ಏನಾಗುತ್ತೆ? AN/AD is equal to AL/AC. ಸೊ ಹಾಗಾಗಿ ಸಮೀಕರಣ 2 ಅಂತ ತೆಗೆದುಕೋಣ. ಈಗ ಆ ಎರಡು ಸಮೀಕರಣಗಳನ್ನ ಅಬ್ಸರ್ವ್ ಮಾಡಿ. ಅದರಲ್ಲಿ ಒಂದು ಸೈಡ್ ಸೇಮ್ ಇರುವಂತ ಅನುಪಾತ ಇದೆ. ಯಾವುದು? ಇದು ಎಡಪಾರ್ಶ್ವ, ಇದು ಬಲಪಾರ್ಶ್ವ ಆದಾಗ AL/AC AL/AC ಎರಡು ಸಮೀಕರಣಗಳು ಸೇಮ್ ಇದೆ. ಅದನ್ನ ನೆಗ್ಲೆಕ್ಟ್ ಮಾಡೋಣ, ಬಿಟ್ಬಿಡೋಣ. ಅಲ್ಲಿಗೆ ಉಳಿಯೋದೇನು? AM/MB is equal to AN/AD. ಇದೆ ಅಲ್ವಾ ಕೇಳಿರೋದು ಪ್ರೂವ್ ಮಾಡಲಿಕ್ಕೆ. ಸೊ ಹಾಗಾಗಿ ಈ ರೀತಿಯಾಗಿ ನಾವು ಕೊಟ್ಟಿರೋ ಅನುಪಾತವನ್ನ ಪ್ರೂವ್ ಮಾಡ್ತಾ ಹೋಗಬಹುದು. ವಿದ್ಯಾರ್ಥಿಗಳ ಇದನ್ನ 2 ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಲ್ಪಡ್ತಾರೆ. ನಂತರ 3ನೇ ಲೆಕ್ಕವನ್ನು ತೆಗೆದುಕೋಣ. DE ಸಮಾಂತರ AC ಆಲ್ರೆಡಿ ಚಿತ್ರವನ್ನು ಕೊಟ್ಬಿಟ್ಟಿದ್ದಾರೆ, ಕಂಡೀಷನ್ ಕೊಟ್ಟಿದ್ದಾರೆ. ಮತ್ತು DF ಸಮಾಂತರ AE. DE ಅನ್ನೋದು AC ಸಮಾಂತರ ಆಯ್ತು. DF ಅನ್ನೋದು ಯಾವುದಕ್ಕಾಗಿರುತ್ತೆ? AE ಗೆ ಸಮಾಂತರವಾಗಿದ್ರೆ BF/FE ಅಂದ್ರೆ ಈ ಬಾಹು ಮತ್ತು ಈ ಬಾಹು is equal to BE/EC. ಈ ಬಾಹು ಮತ್ತು ಈ ಬಾಹು ಪರಸ್ಪರ ಸಮವಾಗಿದೆ ಅಂತ ಹೇಳ್ಬಿಟ್ಟು ನಾವು ಪ್ರೂವ್ ಮಾಡಬೇಕು. ಹೇಗೆ ಪ್ರೂವ್ ಮಾಡೋದು? ಈಗ ಆಲ್ರೆಡಿ ಚಿತ್ರ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀವಿ. ಈ ಎರಡು ಕಂಡೀಷನ್ ಕೊಟ್ಟಿದ್ದಾರೆ. ಒಂದೊಂದೇ ಕಂಡೀಷನ್ ತಗೊಂಡು ನಾವೇನ್ ಮಾಡ್ತಾ ಹೋಗ್ಬೇಕು? ಪ್ರೂವ್ ಮಾಡ್ತಾ ಹೋಗ್ಬೇಕು. ಆದಂದ್ರೆ ತ್ರಿಭುಜವನ್ನು ಕೂಡ ಇದು ನಾವು ತೆಗೆದುಕೊಳ್ಬೇಕಾಗುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳೇ ಮೊದಲ ಕಂಡೀಷನ್ ತೆಗೆದುಕೊಳ್ಳೋಣ. ತ್ರಿಭುಜ ABCಯಲ್ಲಿ DE ಸಮಾಂತರ AC. DE ಅನ್ನೋದು ಏನಾಗಿರುತ್ತೆ? AC ಗೆ ಸಮಾಂತರವಾಗಿರುತ್ತೆ. ಇದು ದತ್ತ ಕೊಟ್ಟಿರುವಂತಹ ಅಂಶ. ನಮ್ಮ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಅಥವಾ ಥೇಲ್ಸ್ ಪ್ರಮೇಯದ ಪ್ರಕಾರ ಅನುಪಾತವನ್ನು ತೆಗೆದುಕೊಂಡಾಗ ಈ ತ್ರಿಭುಜದಲ್ಲಿ ಈ BD ಮತ್ತು ಏನಾಗಿರುತ್ತೆ? DA ಬಾಹುಗಳು ಅನುಪಾತವನ್ನ ಹೊಂದಲ್ಪಟ್ಟಿರುತ್ತೆ. ಹಾಗಾಗಿ BD/DA ಅಂತ ಹೇಳಿ ತಗೊಂಡಿದ್ವಿ. ಇಸ್ ಈಕ್ವಲ್ ಟು ಹಾಗೆಯೇ BC ಬಾಹುವನ್ನು ತೆಗೆದುಕೊಂಡಾಗ BE ಮತ್ತು EC. ಹಾಗಾಗಿ BE/EC ಅಂತ ಹೇಳ್ಬಿಟ್ಟು ಕರೀತಾರೆ. ಇದನ್ನ ಸಮೀಕರಣ 1 ಅಂತ ಹೇಳಿ ಹೇಳಲ್ಪಡುತ್ತೆ. ನಂತರ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾನೆ. DF ಸಮಾಂತರ AE. ತ್ರಿಭುಜ ABCಯಲ್ಲಿ DF ಅನ್ನೋದು AE ಏನಾಗಿದೆ? ಪರಸ್ಪರ ಸಮಾಂತರವಾಗಿದೆ. ಹಾಗಾದ್ರೆ ನಮ್ಮ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಆ BD/DA ಅನ್ನುವಂಥದ್ದು ಏನಾಗಿರಲೇಬೇಕು? BF ಮತ್ತು FE ಅನುಪಾತಕ್ಕೆ ಪರಸ್ಪರ ಸಮಾಂತರವಾಗಿರಲೇಬೇಕು. ಹಾಗಾದ್ರೆ ಇದನ್ನ ಸಮೀಕರಣ 2 ಅಂತ ತೆಗೆದುಕೊಳ್ಳೋಣ. ಸಮೀಕರಣ 1 ಮತ್ತು 2 ತೆಗೆದುಕೊಂಡಾಗ ಒಂದು ಸೈಡು ನಮ್ಗೆ ಏನಾಗಿದೆ? ಅನುಪಾತ ಸೇಮ್ ಇದೆ. ಸೊ ಅದನ್ನ ನೆಗ್ಲೆಕ್ಟ್ ಮಾಡೋಣ. ಅಲ್ಲಿಗೆ ಉಳಿಯೋದು ಸಮೀಕರಣ 1 ಮತ್ತು 2ರಿಂದ BE/EC is equal to BF/FE. ಹಾಗಾಗಿ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ನಾವು ಕೊಟ್ಟಿರುವಂತಹ ಕಂಡೀಷನ್ ಉಪಯೋಗಿಸಿಕೊಂಡು ಏನ್ ಪ್ರೂವ್ ಮಾಡಕ್ಕೆ ಹೇಳಿದ್ದಾರೆ ಅದು ತಕ್ಕಂತೆ ಥೇಲ್ಸ್ನ ಪ್ರಮೇಯವನ್ನ ತಗೊಂಡು ಆ ಪ್ರಮೇಯದ ಬಾಹುಗಳ ಅನುಪಾತವನ್ನ ಉಪಯೋಗಿಸಿಕೊಂಡು ನಾವೇನ್ ಮಾಡ್ತೀವಿ? ಕಂಡುಹಿಡಿತಾ ಹೋಗ್ತೇವೆ. ಹಾಗಾಗಿ ಇಲ್ಲಿ ನಾವು
ಈ ಅಭ್ಯಾಸ 2.2 ಅಲ್ಲಿ 3 ಲೆಕ್ಕಗಳನ್ನು ನಾನು ನಿಮಗೆ ಇಲ್ಲಿ ಉದಾಹರಣೆ ಎಕ್ಸ್ಪ್ಲನೇಷನ್ ಜೊತೆಗೆ ಬಿಡಿಸಲ್ಪಟ್ಟಿದ್ದೇನೆ. ಹಾಗೇನೆ ಇನ್ನ ಏನು 4 ಮತ್ತು ಇನ್ನೊಂದು ಬಿಟ್ಟೊಂದು ಲೆಕ್ಕ ಬಿಟ್ಟೋಗಿದೆ. ಸೊ ಆ 2 ಲೆಕ್ಕಗಳನ್ನ ನೀವೇನ್ ಮಾಡಬೇಕು, ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ನೀವು ಬಿಡಿಸ್ತಾ ಹೋಗಿ. ಹೀಗೆ ಬಿಡಿಸಿದ ಮೇಲೆ ಇದರ ಮುಂದಿನ ಲೆಕ್ಕಗಳನ್ನ ಪಾರ್ಟ್ 2 ಅಲ್ಲಿ ನಾವು ನೋಡ್ತಾ ಹೋಗೋಣ. ಇದು ಪಾರ್ಟ್ 1 ಆಗಿರುತ್ತೆ. ಸೊ ವಿದ್ಯಾರ್ಥಿಗಳೇ, ಅಲ್ಲಿಯವರೆಗೆ ಎಲ್ಲರಿಗೂ ಕೂಡ ಧನ್ಯವಾದ.